ಕುಲಬಾಂಧವರು ಏನು ಮಾಡಿದ್ರು, ನಾವು ಜಗನ್ಮಾತೆಯ ಒಂದು ಹುಟ್ಟುಹಬ್ಬವನ್ನು ನಾವು ಎಲ್ಲರೂ ಕೂಡ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಒಂದು ಸಂಪ್ರದಾಯವನ್ನು ಆಚರಣೆ ಮಾಡಿಕೊಂಡು ಬೆಳಿಗ್ಗೆ ಅಮ್ಮನವರಿಗೆ ಅಭಿಷೇಕ ಕಾರ್ಯಕ್ರಮವನ್ನು ಮಾಡ್ತೇವೆ. ನಾವು ಮೊದಲೇ ಹೇಳೋದು, ನಾವು ಮಾತೃ ಆರಾಧಕರು ಅಂತ ಹೇಳಿ ಬೆಳಿಗ್ಗೆನೆ ನಾವು ಕನ್ಯಾ ಮುತ್ತೈದೆಯ ಒಂದು ಪೂಜೆಯನ್ನು ಮಾಡ್ತೇವೆ. ಮತ್ತು ಮಹಿಳೆಯರನ್ನು ಕುಂಡ್ರಿಸಿ ಅವರಿಗೆ ಮುಡಲಕ್ಕಿ ಸೇವೆಯನ್ನು ಮಾಡ್ತೇವೆ. ಎಲ್ಲ ಸುಮಂಗಲಿಯರಿಗೆ ಸುಮಂಗಲ ದ್ರವ್ಯಗಳನ್ನು ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೇವೆ. ನಂತರ ನಾವು ಕೆರೆ ಬಾವಿಗೆ ಅಮ್ಮನವರ ಒಂದು ಕಲಶವನ್ನು ತಗೊಂಬರಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವೇನು ಮಾಡ್ತೇವೆ, ಚಿಕ್ಕನಾಯಕನಹಳ್ಳಿಯ ಒಂದು ಕೆರೆ ಬಾವಿಯಿಂದ ಬನಶಂಕರಿ ಅಮ್ಮನವರ ಒಂದು ಕಳಶ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಏನು ಎಲ್ಲ ವೀರ ಮಕ್ಕಳು, ಕುಲಬಾಂಧವರು, ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿಕೊಂಡು ರಾಜಬೀದಿಗಳಲ್ಲಿ ಅಮ್ಮನವರ ಕಲಶ ಉತ್ಸವವನ್ನು ಮೆರವಣಿಗೆಯನ್ನು ಮಾಡ್ತೇವೆ. ನಂತರ ಕಲಶ ಉತ್ಸವವನ್ನು ಮಾಡ್ಕೊಂಡು ಬಂದ ಮೇಲೆ ಎಲ್ಲರಿಗೂ ಕೂಡ ಬೆಳಗಿನ ಉಪಹಾರವನ್ನು ಎಲ್ಲ ಭಕ್ತಾದಿಗಳಿಗೆ ಸಾಮೂಹಿಕವಾಗಿ ಯಾವುದೇ ವಿಧವಾಗಿರ್ತಕ್ಕಂಥ ಜಾತಿ ಭೇದವಿಲ್ಲದೆ ನಾವು ಒಂದು ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೇವೆ. ನಂತರ ಈ ಒಂದು ಕಲಶ ಉತ್ಸವ ಆದಮೇಲೆ ಅಮ್ಮನವರ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಬಿಡಿಸಲೇಬೇಕು. ಅವ್ರು ನಾನು ಟಿಕೆಟ್ ಮಾಡೋಕ್ಕಿಲ್ಲ ಅವ್ರನ್ನ ತಗೋಣ.
ಕುಲಬಾಂಧವರು ಏನು ಮಾಡಿದ್ರು, ನಾವು ಜಗನ್ಮಾತೆಯ ಒಂದು ಹುಟ್ಟುಹಬ್ಬವನ್ನು ನಾವು ಎಲ್ಲರೂ ಕೂಡ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಒಂದು ಸಂಪ್ರದಾಯವನ್ನು ಆಚರಣೆ ಮಾಡಿಕೊಂಡು ಬೆಳಿಗ್ಗೆ ಅಮ್ಮನವರಿಗೆ ಅಭಿಷೇಕ ಕಾರ್ಯಕ್ರಮವನ್ನು ಮಾಡ್ತೇವೆ. ನಾವು ಮೊದಲೇ ಹೇಳೋದು, ನಾವು ಮಾತೃ ಆರಾಧಕರು ಅಂತ ಹೇಳಿ ಬೆಳಿಗ್ಗೆನೆ ನಾವು ಕನ್ಯಾ ಮುತ್ತೈದೆಯ ಒಂದು ಪೂಜೆಯನ್ನು ಮಾಡ್ತೇವೆ. ಮತ್ತು ಮಹಿಳೆಯರನ್ನು ಕುಂಡ್ರಿಸಿ ಅವರಿಗೆ ಮುಡಲಕ್ಕಿ ಸೇವೆಯನ್ನು ಮಾಡ್ತೇವೆ. ಎಲ್ಲ ಸುಮಂಗಲಿಯರಿಗೆ ಸುಮಂಗಲ ದ್ರವ್ಯಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೇವೆ. ನಂತರ ನಾವು ಕೆರೆ ಬಾವಿಗೆ ಅಮ್ಮನವರ ಒಂದು ಕಲಶವನ್ನು ತಗೊಂಬರಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವೇನು ಮಾಡ್ತೇವೆ, ಚಿಕ್ಕನಾಯಕನಹಳ್ಳಿಯ ಒಂದು ಕೆರೆ ಬಾವಿಯಿಂದ ಬನಶಂಕರಿ ಅಮ್ಮನವರ ಒಂದು ಕಳಶ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಏನು ಎಲ್ಲ ವೀರ ಮಕ್ಕಳು, ಕುಲಬಾಂಧವರು, ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿಕೊಂಡು ರಾಜಬೀದಿಗಳಲ್ಲಿ ಅಮ್ಮನವರ ಕಲಶ ಉತ್ಸವವನ್ನು ಮೆರವಣಿಗೆಯನ್ನು ಮಾಡ್ತೇವೆ. ನಂತರ ಕಲಶ ಉತ್ಸವವನ್ನು ಮಾಡ್ಕೊಂಡ್ಬಂದ ಮೇಲೆ ಎಲ್ಲರಿಗೂ ಕೂಡ ಬೆಳಗಿನ ಉಪಹಾರವನ್ನು ಎಲ್ಲ ಭಕ್ತಾದಿಗಳಿಗೆ ಸಾಮೂಹಿಕವಾಗಿ ಯಾವುದೇ ವಿಧವಾಗಿರ್ತಕ್ಕಂಥ ಜಾತಿ ಭೇದವಿಲ್ಲದೆ ನಾವು ಒಂದು ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೇವೆ. ನಂತರ ಈ ಒಂದು ಕಲಶ ಉತ್ಸವ ಆದಮೇಲೆ ಅಮ್ಮನವರ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಆತ್ಮೀಯ ಎಲ್ಲ ಭಕ್ತಾದಿಗಳೇ, ದೇವಾಂಗ ಕುಲಬಾಂಧವರೇ, ನಾನು ದೇವಾಂಗ ಸಂಘದ ಕಾರ್ಯದರ್ಶಿ. ನಮ್ಮ ದೇವಾಂಗ ಕುಲಬಾಂಧವರು ಮಾತೃದೇವತೆಯನ್ನು ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಸಮಾಜ. ನಾವು ಮೊದಲಿಂದಲೂ ಕೂಡ ಸ್ತ್ರೀಯರಿಗೆ ಒಂದು ಜಗನ್ಮಾತೆಯ ಬನಶಂಕರಿ ದೇವಿಯ ಆರಾಧಕರಾಗಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಏನು ಬಾಲಕರಿದ್ದಾರೆ ಅವರನ್ನು ನಾವು ವೀರ ಮಕ್ಕಳು ಅಂತ ಹೇಳಿ ಕರಿತೇವೆ. ಮೊದಲಿನಿಂದಲೂ ಕೂಡ ನಾವು ಜಗನ್ಮಾತೆ ಬನಶಂಕರಿ ಅಮ್ಮನವರ ಈ ಒಂದು ಜನ್ಮ ದಿನೋತ್ಸವದ ಅಂಗವಾಗಿ ಬನದ ಹುಣ್ಣಿಮೆ ಕಾರ್ಯಕ್ರಮವನ್ನು ನಮ್ಮ ಪುರಾತನರು ಕೂಡ ನೆರವೇರಿಸಿಕೊಂಡು ಬಂದಿದ್ದಾರೆ. ನಾವು ನೇಕಾರ ಸಮುದಾಯ ಜನ, ಹಂಪಿಯ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ಬಂದಿರತಕ್ಕಂತಹ ಒಂದು ಕುಟುಂಬ ಇದು. ಮೊದಲಿನಿಂದಲೂ ಕೂಡ ಬನಶಂಕರಿ ಜಗನ್ಮಾತೆ ಆರಾಧಕರು. ನಾವು ದೇವಾಂಗ ಸಮಾಜದವರು ಯಾವತ್ತೂ ಕೂಡ ನಾವು ಎಡೆಬಿಡದೆ ಬನಶಂಕರಿ ಅಮ್ಮನವರ ಆರಾಧಕರಾಗಿ ನಾವು ಮೊದಲು ಬೆಳಗ್ಗೆ ಮತ್ತು ಸಂಜೆ 2 ಉತ್ಸವವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ದೇವಾಂಗ ಸಂಘದ ನಿರ್ದೇಶಕರಾಗಿ ಸುಮಾರು 15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾವು ಈ ಬನದ ಹುಣ್ಣಿಮೆನ ಅಮ್ಮನವರ ಹುಟ್ಟುಹಬ್ಬನ ತುಂಬ ಅದ್ಧೂರಿಯಾಗಿ ಆಚರಿಸ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ ಸಹ ಭಕ್ತಾದಿಗಳಿಂದ
ಮತ್ತು ಪ್ರಮುಖ ಊರಿನ ಜನಗಳಿಂದ ಎಲ್ಲ ಧನ ಸಹಾಯವನ್ನು ಪಡೆದು ಅನ್ನ ಸಂತರ್ಪಣೆ ನಡೆಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಜಾತಿ ಭೇದ ಇಲ್ಲದೇ ಸಾವಿರಾರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇದು ಇನ್ನು ಮುಂದೆನೂ ಇನ್ನೂ ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆಯೇ ಎಲ್ಲರೂ ಕೂಡ ಅಮ್ಮನವ್ರ ಕೃಪೆಗೆ ಪಾತ್ರರಾಗಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ.